ಶ್ರೀ ಗುರುಭ್ಯೋ ನಮಃ. ಭಾರತ ಮಾತೆಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಭಾರತ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿ, ನಮ್ಮ ದೇಶ ಪರಕೀಯರ ಆಡಳಿತಕ್ಕೆ ಒಳಪಟ್ಟು 300 ವರ್ಷಗಳಿಗೂ ಹೆಚ್ಚಿನ ಕಾಲ ಗುಲಾಮಗಿರಿಯಲ್ಲಿ ನಮ್ಮ ದೇಶ ನಲುಗಿ ಹೋಗಿತ್ತು. ಅಂದಿನ ಕಾಲದಲ್ಲಿ ನಮ್ಮ ದೇಶದ ಅನೇಕ ಮಹನೀಯರು, ಮಹಾತ್ಮರು, ಮಹಾತ್ಮ ಗಾಂಧೀಜಿಯವರು, ನೆಹರೂರವರು, ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹೀಗೆ ಅನೇಕ ಮಹನೀಯರ ಮುಖಂಡತ್ವದಲ್ಲಿ ಲಕ್ಷಾಂತರ ಜನರು ತಮ್ಮ ಹೋರಾಟವನ್ನು ಮಾಡಿದ ಫಲವಾಗಿ, ಬಲಿದಾನವನ್ನು ಹೊಂದಿದ ಫಲವಾಗಿ ಇಂದು ನಾವೆಲ್ಲರೂ ಸಹ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದಲ್ಲಿದ್ದೇವೆ. ನಮ್ಮ ಭಾರತ ದೇಶ ಭವ್ಯತೆಯಿಂದ, ದಿವ್ಯತೆಯಿಂದ ಕೂಡಿರುವಂಥ ದೇಶ. ಇಡೀ ಜಗತ್ತಿನಲ್ಲಿ ಆರ್ಥಿಕತೆಯಲ್ಲಿ 4ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇನ್ನು ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೂ ಬರುತ್ತೆ. ಹಾಗೆ ನಮ್ಮ ದೇಶದ ಏನು ಎಲ್ಲ ಸೈನಿಕರು, ಹಾಗೆ ಅನೇಕ ಮಹನೀಯರು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೇವೆ. ಇಷ್ಟೆಲ್ಲದರ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ 1ನೇ ಸ್ಥಾನಕ್ಕೆ ಏರಬೇಕಾಗಿದೆ. ಇದಕ್ಕಾಗಿ ಈಗಾಗಲೇ ಭಾರತ ದೇಶದ ಪ್ರಧಾನಮಂತ್ರಿಗಳು ನವಭಾರತ ನಿರ್ಮಾಣದ ಘೋಷಣೆಯನ್ನು ಮಾಡಿದ್ದಾರೆ. ಈ ದೇಶ ವಿಶ್ವದಲ್ಲಿಯೇ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಯೋಗದಿಂದ, ಆಯುರ್ವೇದದಿಂದ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಮ್ಮ ದೇಶದ ಸೈನಿಕರು ಇತ್ತೀಚೆಗೆ ಸಿಂಧೂರ್ ಹೋರಾಟದಲ್ಲಿ ನಮ್ಮ ದೇಶಕ್ಕೆ ವಿಜಯವನ್ನು ತಂದು ಈ ದೇಶದ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ. ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದಲ್ಲಿ 140 ಕೋಟಿ ಪ್ರಜೆಗಳು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಂಥ ಸಂಭ್ರಮದ, ಸಂತೋಷದ, ಸಡಗರದ ಈ ದಿನ ನಾಡಿಗೆ, ರಾಷ್ಟ್ರಕ್ಕೆ, ಎಲ್ಲ ಕ್ಷೇತ್ರದಲ್ಲೂ ಒಳಿತಾಗಲಿ. ಕೃಷಿಕರಿಗೆ, ಸೈನಿಕರಿಗೆ, ಹಾಗೆ ಎಲ್ಲ ಜನತೆಗೂ ಭಾರತ ಮಾತೆಯ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸ್ತೇವೆ.